ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಥಳಕ್ಕೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಏನು ಅಂತ ಹೇಳಿದ್ರೆ ಇತಿಹಾಸ ಪೂರ್ವ ಕಾಲದ ನೆಲೆ ಅಂತ ಹೇಳಿ. ಅಂದ್ರೆ ಸುಮಾರಾಗಿ 4000 ವರ್ಷಗಳ ಹಿಂದೆ ಜನವಸತಿ ಈ ಭಾಗದಲ್ಲಿತ್ತು. ಹಾಗೂ ಇಲ್ಲಿರ್ತಕ್ಕಂತಹ ರಂಗನಾಥ ದೇವಸ್ಥಾನ, ಆ ರಂಗನಾಥ ದೇವಸ್ಥಾನ ದರ್ಶನ ಮಾಡಿದ್ವಿ ಅಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡದೆ ಆಗ್ತದೆ. ತಮ್ಮನ್ನೆಲ್ಲರನ್ನು ಕೂಡ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಈ ಗ್ರಾಮದಲ್ಲಿ ಈ ತರನಾದಂತಹ ಸಪ್ತ ಹನುಮಗಳಿವೆ. ಅಂದರೆ 7 ದಿಕ್ಕಿನಲ್ಲಿ ಹನುಮಂತ ದೇವಾಲಯಗಳಿವೆ. ಇವು ಪುರಾತನವಾಗಿರ್ತಕ್ಕಂತಹ ದೇವಾಲಯಗಳು. ಒಟ್ಟಾರೆಯಾಗಿ 7 ದೇವಾಲಯಗಳಿಂತವು. ಬನ್ನಿ ಮುಂದೆ ಹೋಗೋಣ. ದ್ವಾರ ಬಾಗಿಲು ಸಪ್ತ ಹನುಮನ ವಿಗ್ರಹವನ್ನು ಹೊಂದಿದೆ. ಇದು ಒಂದು ಭಕ್ತರಿಗೆ ಸ್ವಾಗತ ಬಾಗಿಲು ಆಗಿದೆ. ಒಳಗಡೆಗೆ ಹೋಗೋಣ ಬನ್ನಿ. ಈಗ ನಾವು ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಮೇಲ್ಭಾಗದಲ್ಲಿ ಇರತಕ್ಕಂತಹ ದೇವಾಲಯ ಸಪ್ತ ಹನುಮಗಳ ದೇವಾಲಯ. ಅಂದರೆ ಇಲ್ಲಿ 7 ತಲೆಯನ್ನು ಉಳ್ಳಂತಹ ಹನುಮಂತನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಇದು 7 ದಿಕ್ಕಿನಲ್ಲಿ ಹನುಮಂತ ದೇವರುಗಳು ಇದೆ ಅಂತಕ್ಕಂಥದ್ದು ಸೂಚಿಸ್ತದೆ. ಇದು ಸಪ್ತ ಹನುಮ ದೇವಾಲಯ. ಈ ಹಳ್ಳೂರನ್ನ ಬೆಳ್ಳಗುತ್ತಿಯ ಸಿಂಧರು, ಕಳಚೂರಿಗಳು, ಹೊಯ್ಸಳರು, ಅದಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರಕೂಟರು ಸಹ ಆಳ್ವಿಕೆ ನಡೆಸಿದ್ದಾರೆ. ಇಲ್ಲಿ ರಾಷ್ಟ್ರಕೂಟರ ಕಾಲದ ಗೋಸಾಸುಕಲ್ಲು ಇದೆ, ತಮಗೆ ತೋರಿಸ್ತೀನಿ. ಅಂದರೆ ಸಹಸ್ರಾರು ಗೋವುಗಳನ್ನು ಅವರು ದಾನ ಮಾಡಿದ್ರು ಅಂತ ಹೇಳಿ ಇಲ್ಲಿ ಶಾಸನ ಇದೆ. ಹಾಗೂ ಈ ಕೆಳಭಾಗದಲ್ಲಿ ಇತಿಹಾಸ ಪೂರ್ವ ಕಾಲದ ನೆಲೆಗಳಿದೆ. ಅದನ್ನು ತಮಗೆ ತೋರಿಸ್ತೀನಿ ಬನ್ನಿ. ಇತಿಹಾಸ ಪೂರ್ವ ಕಾಲದ ನೆಲೆಗೆ ಸಾಕ್ಷಿಯಾಗಿ ಈ ನಿಲ್ಲಿಸುಗಲ್ಲುಗಳು ಈ ಹಳ್ಳೂರಿನ ರಂಗನಾಥ ದೇವಸ್ಥಾನದ ಹೊರಭಾಗದಲ್ಲಿ ನೋಡಬಹುದು. ಅಂದ್ರೆ ಸುಮಾರಾಗಿ 4000 ವರ್ಷಗಳ ಹಿಂದೆ ಇಲ್ಲಿ ಜನವಸತಿ ಇತ್ತು ಅನ್ಲಿಕ್ಕೆ ಈ ನಿಲ್ಲಿಸುಗಲ್ಲುಗಳು ಸಾಕ್ಷಿಯಾಗಿವೆ. ನಾವು ದೇವಸ್ಥಾನ ನೋಡಿದ ಮೇಲೆ, ಸಂಪೂರ್ಣವಾಗಿ ಇತಿಹಾಸವನ್ನು ತಿಳಿದ ಮೇಲೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಆ ನವಶಿಲಾಯುಗದ ಮಾನವರು ಎಲ್ಲಿ ವಾಸ ಮಾಡ್ತಾ ಇದ್ರು, ಈ ರಟ್ಟಿಹಳ್ಳಿ ತಾಲೂಕಿನ ಹಳ್ಳೂರು ಗ್ರಾಮದ ಒಂದು ಹಳ್ಳೂರಿನ ಹಳೆಯ ಊರು ಅಥವಾ ಕೋಟೆ ಭಾಗ ಅಂತ ಕರೀತಾರಲ್ಲ, ಆ ಭಾಗದಲ್ಲಿ ಇತಿಹಾಸ ಪೂರ್ವ ಕಾಲದ ನೆಲೆಗಳಿವೆ. ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ನಾವು ನೋಡೋಣ. ಈ ಮೆಟ್ಟಲನ್ನ ಏರ್ತಾ ಹೋದ್ವಿ ಅಂತ ಹೇಳಿದ್ರೆ, ನಾವು ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನ ಪಡೆಯುವಾಗ ಎಷ್ಟು ನಮಗೆ ಪುಣ್ಯ ಲಭಿಸ್ತದಲ್ಲೋ ಅಷ್ಟು ಪುಣ್ಯ ಲಭಿಸ್ತದೆ ಅಂತಕ್ಕಂತಹ ಪ್ರತೀತಿ. ಹಾಗೂ ಕನಕದಾಸರು ಸಹ ಇದೇ ಮಾರ್ಗವಾಗಿ ನಡೆದುಕೊಂಡು ಬಂದು ಲಕ್ಷ್ಮೀ ರಂಗನಾಥನನ್ನ ಆರಾಧಿಸ್ತಾ ಇದ್ರು ಅಂತ ಹೇಳ್ತಾರೆ. ಅಲ್ಲಿ ಒಂದು ಉದ್ಭವ ಲಿಂಗ ಇದೆ. ಅದು ಯಾವತ್ತು ಉದ್ಭವ ಆಯಿತು, ಹೇಗಾಯಿತು ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ಪುರಾತನ ಕಾಲದಿಂದನೂ ಕೂಡ ಅದನ್ನ ಪೂಜಿಸ್ತಾ ಬಂದಿದ್ದಾರೆ. ನೋಡಿ, ಸುಂದರವಾಗಿರ್ತಕ್ಕಂತಹ ಸ್ಥಳ. ಇಲ್ಲಿ ಪಕ್ಕದಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆ. ಮೇಲಿನ ತೋರಿಸ್ತೀನಿ ತಮಗೆ ಮತ್ತೊಮ್ಮೆ.
ಬೆಳ್ಳಗುತ್ತಿಯ ಸಿಂಧರು, ಕಳಚೂರಿಗಳು, ಹೊಯ್ಸಳರು, ವಿಶೇಷವಾಗಿ ಹೊಯ್ಸಳರ ಎರಡನೆಯ ಬಲ್ಲಾಳ ಇಲ್ಲಿ ವಾಸವಾಗಿದ್ದ ಅಂತಕ್ಕಂಥದ್ದು ಶಾಸನಗಳು ಹೇಳ್ತವೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ ಈ ಕನಕರಾಯನ ಕಟ್ಟೆ ಈಗ ನೋಡ್ತಾ ಇದ್ದೀರಲ್ಲ, ಬನ್ನಿ ತಮ್ಮನ್ನ ಸಮೀಪಕ್ಕೆ ಕರ್ಕೊಂಡು ಹೋಗ್ತೀನಿ. ಇದೇ ಕನಕರಾಯನ ಕಟ್ಟೆ. ಅಂದ್ರೆ ಕನಕದಾಸರು ರಂಗನಾಥನ ಆರಾಧಿಸ್ಲಿಕ್ಕೆ ಕಾಗಿನೆಲೆಯಿಂದ ಬಂದಾಗ ಈ ರಂಗನಾಥನನ್ನ ಪೂಜಿಸ್ಲಿಕ್ಕೆ ಪಾದನಡಿಗೆಯಿಂದ ಇದೇ ದಾರಿಯಲ್ಲಿ ಬರ್ತಾ ಇದ್ರು. ಬಹಳ ಮೇಲೆ ಬಂದಿದ್ದೀವಿ ನಾವು, ಇಲ್ಲೇ ಬರ್ತಾ ಇದ್ರು. ಬಂದು ತಾವು ಈ ಕಟ್ಟೆ ಮೇಲೆ ಕುತ್ಕೊಂಡು ದನಿ ಬಾರಿಸ್ಕೊಳ್ತಾ ಇದ್ರು. ರಂಗನಾಥನನ್ನ ತಮ್ಮ ಮನದಲ್ಲಿ ನೆನಿತಾ ಇದ್ರು. ನೋಡಿ, ಇದೇ ಕನಕರಾಯನ ಕಟ್ಟೆ. ಕನಕದಾಸರು ಇಲ್ಲಿ ಬಂದು ಹೋಗಿದ್ರು. ಹೀಗಾಗಿ ಜನ, ಈ ಭಕ್ತರು ಬಂದಾಗ ಇಲ್ಲಿ ತಮ್ಮ ಭಕ್ತಿಯಿಂದ ಒಂದು ಕಲ್ಲನ್ನ ಈ ಕಟ್ಟೆ ಮೇಲೆ ಹಾಕಿ ಕನಕದಾಸರನ್ನ ನೆನೆತಕ್ಕಂಥದ್ದು ಈಗಲೂ ಕೂಡ ಜೀವಂತವಾಗಿದೆ. ಈ ಊರಲ್ಲಿ ಯಾವುದೇ ಒಂದು ಶುಭ ಕಾರ್ಯವಾಗಲಿ ನಡೆಯುವಾಗ ಇಲ್ಲಿ ಬಂದು ಹೋಗ್ತಕ್ಕಂಥದ್ದು ವಾಡಿಕೆ ಅಂತ ಹೇಳ್ಬೋದು. ರಟ್ಟಿಹಳ್ಳಿಯ ತುಂಗಭದ್ರಾ ನದಿಯ ಒಂದು ಎಡಭಾಗದಲ್ಲಿರ್ತಕ್ಕಂಥ ಹಳ್ಳೂರು ಗ್ರಾಮ. ಹಳ್ಳೂರು ಈ ಹಿಂದೆ ಕೋಡ ತಾಲೂಕಿಗೆ ಸೇರ್ತಾ ಇತ್ತು. ಇತ್ತೀಚೆಗೆ ಹೊಸದಾಗಿ ರಟ್ಟಿಹಳ್ಳಿ ತಾಲೂಕು ಅಂತ ಹೇಳಿ ಘೋಷಣೆ ಆದಾಗ ಇದು ರಟ್ಟಿಹಳ್ಳಿಗೆ ಬಂದು ಸೇರ್ತದೆ. ನೋಡಿ, ಇದೇ ಕನಕರಾಯನ ಕಟ್ಟೆ. ನಮಗೆ ಬಹಳಷ್ಟು ಪುಣ್ಯ ಸಿಗ್ತದೆ. ತಿರುಪತಿ ತಿಮ್ಮಪ್ಪಗೆ ಹೋಗಿ ಬಂದಂತಹ ಪುಣ್ಯ ಇಲ್ಲಿ ಲಭಿಸ್ತದೆ. ಹಾಗೇ ಮೇಲೆ ನಡ್ಕೊಂತ ಹೋದ್ರೆ ನಮಗೆ ಲಕ್ಷ್ಮೀ ರಂಗನಾಥನ ದರ್ಶನ ಆಗ್ತದೆ. ಆ ದರ್ಶನ ಮಾಡೋಣ. ನಾವೆಲ್ಲರೂ ಆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದುಕೊಂಡ್ರಷ್ಟೇ ಭಾಗ್ಯ ನಮಗೂ ನಿಮಗೂ ಲಭಿಸ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಮೇಲೇರಬೇಕು, ಬಹಳಷ್ಟು ಮೇಲೇರಬೇಕು. ಈ ದೇವಸ್ಥಾನದ ಸಂಕೀರ್ಣದಲ್ಲಿ ಕೆಳಗಡೆಗೆ ಗೋಪಾಲಸ್ವಾಮಿ ದೇವಸ್ಥಾನ, ಈಗ ಕಾಣ್ತಕ್ಕಂಥದ್ದು ವರಹ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ಯಾವುದೇ ಒಂದು ವಿಗ್ರಹ ಇಲ್ಲ. ಇದೊಂದು ಪುರಾತನವಾಗಿರತಕ್ಕಂತಹ, ಬಹುಶಃ ಅವತ್ತಿನ ಬುಡಕಟ್ಟು ಸಮಾಜದವರು ಹೆಚ್ಚು ಪೂಜೆ ಮಾಡತಕ್ಕಂಥ ದೇವಸ್ಥಾನ ವರಹಸ್ವಾಮಿ ದೇವಸ್ಥಾನ. ಹಾಗೆ ಮೇಲ್ಗಡೆಗೆ ಹೋದ್ವಿ ಅಂದ್ರೆ ಹನುಮಂತ ಸ್ವಾಮಿ ದೇವಸ್ಥಾನ ಇದೆ. ಅದರ ಮುಂಭಾಗದಲ್ಲಿ ಇರತಕ್ಕಂತಹ ಶಕ್ತಿಯ ಪ್ರತೀಕವಾಗಿರತಕ್ಕಂತಹ ದೇವರು ಲಕ್ಷ್ಮೀ ರಂಗನಾಥ ದೇವಸ್ಥಾನ. ಇದು ಹನುಮಂತ ಸ್ವಾಮಿ ದೇವಸ್ಥಾನ. ಈ ದೇವಾಲಯದ ಸಂಕೀರ್ಣದಲ್ಲಿರ್ತಕ್ಕಂತಹ ಮೂಲ ದೇವರು ಅಂತ ಹೇಳಿದ್ರೆ ಈ ಲಕ್ಷ್ಮೀ ರಂಗನಾಥ ದೇವಸ್ಥಾನ. ಈ ಹಿಂದೆ ಪುರಾತನವಾಗಿರ್ತಕ್ಕಂತಹ ಲಕ್ಷ್ಮೀ ರಂಗನಾಥ ದೇವಸ್ಥಾನ ಇತ್ತು. ಆದರೆ ಟಿಪ್ಪು ಸುಲ್ತಾನ್ನ ಆಡಳಿತವಧದಲ್ಲಿ ಆ ಲಕ್ಷ್ಮೀ ರಂಗನಾಥ ದೇವಸ್ಥಾನ ಹಾಳಾಯಿತು. ಅದನ್ನ ಹವನೂರಿನ ಹನುಮಂತಗೌಡ ಬಹದ್ದೂರ್ ದೇಸಾಯಿ ಅವರು ಈ ದೇವಸ್ಥಾನವನ್ನ ಟಿಪ್ಪುವಿನ ಮರಣಾನಂತರ ಜೀರ್ಣೋದ್ಧಾರ ಮಾಡಿದ್ರು. ಇಲ್ಲಿ ಒಂದು ಗಂಧವನ್ನ ತೇಯುವಂತಹ ಕಲ್ಲಿದೆ. ಅಂದ್ರೆ ಬಂದಂತಹ ಭಕ್ತರಿಗೆ ಗಂಧಧಾರಣೆಯಾಗಿ ಒಂದು ತಿಮ್ಮಪ್ಪನಿಗೆ ಅಥವಾ ರಂಗನಾಥನಿಗೆ ಕೃತಾರ್ಥವಾಗಲಿ ಅಂತ ಹೇಳಿ ಇಲ್ಲಿ ಗಂಧ ತೇಯುವ ಕಲ್ಲಿದೆ. ಇಲ್ಲಿಯ ಪುಷ್ಕರಣಿಯ ತೀರ್ಥದಿಂದ ಪವಿತ್ರವಾಗಿ ಮುಂದೆ ಲಕ್ಷ್ಮೀ ರಂಗನಾಥನ ಸೇವೆಗೈಬೇಕು
ಅಂತಕ್ಕಂತಹ ಪ್ರತೀತಿ ಇದೆ. ವಿಶೇಷವಾಗಿ ಈ ಮಕರ ಸಂಕ್ರಮಣದಂದು ಆ ಉದ್ಭವ ಲಕ್ಷ್ಮೀ ರಂಗನಾಥನ ವಿಗ್ರಹದ ಮೇಲೆ ಆ ಕಿರಣಗಳು ಬೀಳ್ತವೆ. ಅಂದರೆ ಆ ಒಂದು ಲಕ್ಷ್ಮೀ ರಂಗನಾಥ ವಿಗ್ರಹ ಇದೆಯಲ್ಲ, ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ಈ ಪುಷ್ಕರಣಿಯಲ್ಲಿ ನಾವು ಪವಿತ್ರರಾಗಿ ಅಲ್ಲಿ ರಂಗನಾಥನ ದರ್ಶನವನ್ನು ಪಡಿಬೇಕು. ಭಕ್ತರು ಸಾಮಾನ್ಯವಾಗಿ ಇಲ್ಲಿ ತಮ್ಮ ಈಡೇರಿಕೆಗಾಗಿ ಹೂವಿನ ಅಪ್ಪಣೆಯನ್ನು ಕೇಳ್ತಾರೆ. ರಂಗನಾಥ ಭಕ್ತರ ಈಡೇರಿಸಲು ಹೂವಿನ ಪ್ರಸಾದವನ್ನು ಕೊಡ್ತಾರೆ. ಇದೇ ಶಕ್ತಿಯುತವಾಗಿರತಕ್ಕಂತಹ ರಂಗನಾಥ ದೇವರು. ಬಹಳಷ್ಟು ಜನ ನಮ್ಮ ಹಾವೇರಿ ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಅನೇಕ ಭಕ್ತರನ್ನು ಈ ದೇವರು ಹೊಂದಿದೆ. ಇದರ ಎಡಭಾಗದಲ್ಲಿ ಇಲ್ಲಿ ವಿಶೇಷವಾಗಿ ರಾಮಾನುಜಾಚಾರ್ಯರ ಒಂದು ವಿಗ್ರಹ ಇದೆ, ತಾವು ನೋಡಬಹುದು. ಕುಳಿತಂತಹ ಒಂದು ಸ್ಥಿತಿಯಲ್ಲಿರ್ತಕ್ಕಂತಹ ವಿಗ್ರಹ. ಅಂದ್ರೆ ಇವರು ಸಹ ಈ ರಂಗನಾಥನ ಭಕ್ತರಾಗಿದ್ದರು ಅಂತ ಹೇಳ್ಬೋದು. ಈಗ ಇದು ಈ ದೇವಾಲಯ, ಈ ಜಾಗ ಭಾರಿ ಪುರಾತನ ಕಾಲದಿಂದ ಬಂದಿರತಕ್ಕಂಥ ದೇವಾಲಯ. ಬೆಟ್ಟದ ಮೇಲೆ ನಾವು ನಿಂತುಕೊಂಡು, ಆ ಗ್ರಾಮದಿಂದ ಬಂದು ಇಲ್ಲಿ ನಿಂತುಕೊಂಡು ನಾವು ಈ ದೇವರ ಒಂದು ಮಹಿಮೆ ಮತ್ತು ಸ್ಥಳ ಪುರಾಣ ಇದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಅತಿ ಪುರಾತನ ಕಾಲದ್ದು ಅನ್ನೋದಕ್ಕೆ ಬೇಕಾದಷ್ಟು ಆಧಾರಗಳು. ಕೋಟೆ ಇದೆ, ತುಂಗಭದ್ರಾ ನದಿ ಪೂರ್ವ ದಿಕ್ಕಿನಲ್ಲಿ ಹರಿದೋಗಿದೆ. ಬೆಟ್ಟದ ಮೇಲೆ ಅಂದರೆ ಸಾಧಾರಣವಾಗಿ 275 ಅಡಿ ನೆಲಮಟ್ಟದಿಂದ ಎತ್ತರದಲ್ಲಿ ಇರ್ತಕ್ಕಂಥ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದೇವಾಲಯ ಉದ್ಭವ ಮೂರ್ತಿ ಈಗೂ ಇದೆ. ಅದರ ಮಹಿಮೆ ಅಪಾರ. ಈ ಒಂದು ಇದು ಚೋಳರ ಕಾಲದಲ್ಲಿ ಇದು ಇತ್ತು ಅನ್ನುವ ಒಂದು ವದಂತಿಗಳು ಕೇಳಿ ಬರ್ತಾ ಇದ್ದವು. ಆಮೇಲೆ ಹನುಮಂತರಾಯರು ಅಂತ ಹೇಳಿ ಇದನ್ನು ಪುನರ್ ನಿರ್ಮಾಣ ಮಾಡಿದರು. ಆ ಉದ್ಭವ ಮೂರ್ತಿಯನ್ನು ಟಿಪ್ಪುವಿನ ಕಾಲದಲ್ಲಿ ಏನೋ ಅನಾಹುತ ಆಯಿತು, ಅದಕ್ಕೆ ದಟ್ಟಿ ಹಾಕಿ ಇದನ್ನು ದೇವಸ್ಥಾನಕ್ಕೆ ಮರುಜೀವನ ಕೊಟ್ಟಿದ್ದಾರೆ. ಈ ಒಂದು ಇದು ಈಗ ಇತ್ತೀಚೆಗೆ ಎಲ್ಲರಿಗೂ ಇದು ಸಾಧಾರಣ ಅಂದರೆ ಲಕ್ಷಾಂತರ ಭಕ್ತರು ಈ ಸ್ವಾಮಿಗೆ ನಡ್ಕೊಂತ ಇದ್ದಾರೆ. ಇದಕ್ಕೆ ಹೆಸರು ಹಿಂದೆ ರಾಮಾನುಜಾಚಾರ್ಯರು ಯಾರು ಹಿಂದೆ ಶರಣರು ಎಲ್ಲರೂ ಬಂದು ಹೋಗಿದ್ದಾರೆ ಅಂತ ಹೇಳಿ ಈಗ ಪ್ರೆಸೆಂಟು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಕನಕರಾಯನ ಕಟ್ಟಿ ಅಂತ ಹೇಳಿ ಇದೆ. ಇದು ಈ ಕನಕರಾಯನ ಕಟ್ಟಿಗೆ ಬರಬೇಕಾದ್ರೆ ಬೆಟ್ಟ ಹತ್ತಿ ಬರುವಾಗ ಭಕ್ತಾರನ್ನು ಒಂದು ಕಲ್ಲನ್ನು ತಗೊಂಡು ಆ ಕಟ್ಟಿಗೆ ಗೋವಿಂದ ಅಂತ ಹೇಳಿ ಎಸ್ದು ಮೇಲೆ ಬಂದು ಸ್ವಾಮಿಯನ್ನು ದರ್ಶನ ಮಾಡ್ತಾರೆ. ಇದು ಭಾರಿ ಪವಿತ್ರವಾಗಿದ್ದು ಎತ್ತರವಾದ ಸ್ಥಳದಲ್ಲಿ ಇದು ಎಲ್ಲ ಭಕ್ತರಿಗೂ ಇವತ್ತಿನ ಹೂವಿನ ಅಪ್ಪಣೆ ಸಹಿತ ನಡೀತಾ ಐತಿ. ಆ ಕೊಟ್ಟಂಥ ಹೂವಿನ ಅಪ್ಪಣೆ ಯಾವಾಗೂ ಫೇಲ್ ಆಗಿಲ್ಲ. ಇದು ನಮ್ಮ ಅನುಭವದ ಒಂದು ಕಥನ. ಅಲ್ಲದೆ ಇದು ಇಲ್ಲಿ 5 ಉತ್ಸವಗಳು 5 ಸಾರಿ ಸ್ವಾಮಿಯನ್ನು ಗ್ರಾಮದಿಂದ ಹೊಂದಿಸಿಕೊಂಡು ಈ ಬೆಟ್ಟದ ಮೇಲೆ ಬಂದಾಗ ಇಲ್ಲಿ ಒಂದು ವಿಶೇಷತೆ ಏನು, ಈ ಸ್ವಾಮಿದು ಈ ಬೆಟ್ಟದ ಮೇಲೆ ಸ್ಥಾಪನೆ ಆಗಿರೋದು ಅಂದರೆ ಸಂಕ್ರಾಂತಿಯ ದಿವಸ ಉದಯ ಸೂರ್ಯ ರಶ್ಮಿ ಆ ಮೂರ್ತಿಯ ಮೇಲೆ, ಉದ್ಭವ ಮೂರ್ತಿಯ ಮೇಲೆ ಬೀಳುತ್ತೆ. ಇದು ಸೂರ್ಯರಶ್ಮಿ ಎಲ್ಲಿ ಬೀಳುತ್ತೋ, ಯಾವ ಇದರ ಮೇಲೆ ಬೀಳುತ್ತೋ ಅದು ಪವರ್ಫುಲ್ ಅನ್ನುವ ಒಂದು ವದಂತಿ ನಮ್ಮೆಲ್ಲರ ಗಮನಕ್ಕೂ ಬಂದಿದೆ. ಅದೇ ದಿವಸ ನಾವು ಇಲ್ಲಿ ಲಕ್ಷದ ಒಂದು ದೀಪೋತ್ಸವ ಅಂತ ಹೇಳಿ ಮಾಡ್ತಾ ಇದ್ದೇವೆ. ನಾಲ್ಕಾರು ಜಿಲ್ಲೆಯಿಂದ ಜನರು ಬಂದು
ಆ ದೀಪದಲ್ಲಿ ಪಾಲ್ಗೊಂಡು ಅವರ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ನಂತರ ಭರತ ಹುಣ್ಣಿಮೆ ಅಂತ ಹೇಳಿ ನಡೀತಾ ಐತಿ ಅವನ ಉತ್ಸವ. ಅದು ಆವಾಗ ಹುಳ್ಳಿ ಮುದ್ದೆ ಅಂತ ಈ ಗ್ರಾಮಾಂತರ ಪ್ರದೇಶದಲ್ಲಿ ಅಂತಾರೆ. ಬೆಲ್ದಾಳು ಹುಳ್ಳಿ ಮುದ್ದೆ ನೈವೇದ್ಯ ಸ್ವಾಮಿಗೆ. ನಂತರದಲ್ಲಿ ದಸರಾ 9 ದಿವಸ ಕಾರ್ಯಕ್ರಮ, ಘಟಸ್ಥಾಪನೆ ಆಟಕೊಂಡು 9 ದಿವಸ ಹೋಮಗಳು ನಡೀತಾವು. ಆಮೇಲೆ ರಾಮನವಮಿಯಿಂದ ಹನುಮ ಜಯಂತಿಯ ತನಕ ರಥೋತ್ಸವ ಇದೆ. ಕೃಷ್ಣಾಷ್ಟಮಿಯನ್ನು ನಾವು ಮಾಡ್ತಾ ಇದ್ದೇವೆ. ಈ 5 ಬಿಟ್ಟುಬಿಟ್ರೆ ಮತ್ತೆ ಇನ್ನು ಯಾವ ಕಾರಣದಿಂದ ಸ್ವಾಮಿ ಹೊರಗೆ ದಯಮಾಡಿಸಲ್ಲ. ಪಲ್ಲಕ್ಕಿ ಉತ್ಸವ ನಡೀತೈತಿ. ಇದು ಇವನ ಒಂದು ವಿಶೇಷತೆ. ಇದು ದೇವಸ್ಥಾನದ ಆವರಣದಲ್ಲಿರುವ ಒಂದು ವಿಗ್ರಹ ಬಹುಶಃ ಈ ರಂಗನಾಥನ ದಾಸಾಯಿತ ಆಗಿರಬಹುದು. ಕೈಯಲ್ಲಿ ಕಮಂಡಲ ಇದೆ, ಒಂದು ಎಡಗೈನ ತೋಳಿನಲ್ಲಿ ತತ್ರಾಣಿ ಇದೆ, ದಂಡ ಇದೆ, ಇನ್ನೊಂದು ವಿಗ್ರಹ ಇದೆ. ಇದು ಬಹುಶಃ ಹೊಯ್ಸಳರ 2ನೇ ಬಲ್ಲಾಳ ಇರಬಹುದು ಅಂತ ಹೇಳಿ ನನ್ನ ಊಹೆ. ನನಗೆ ಗೊತ್ತಿಲ್ಲ ಈ ವಿಗ್ರಹ ಹೌದು ಅಲ್ಲ ಅಂತ ಹೇಳಿ. ಈತನು ಕೂಡ ಈ ರಂಗನಾಥನ ಭಕ್ತ ತನ್ನ ಕೈಯನ್ನ ಮುಗಿದುಕೊಂಡು ಒಂದು ಕತ್ತೆಯನ್ನ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ಇದು ಕೂಡ ಈ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಆವರಣದಲ್ಲಿದೆ. ಮುಂದೆ ನಾವು ಇತಿಹಾಸ ಪೂರ್ವ ಕಾಲದ ನೆಲೆ, ಅದು ಈ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿ ಇತಿಹಾಸ ಪೂರ್ವ ಕಾಲದಲ್ಲಿ ಜನ ವಾಸ ಮಾಡ್ತಾ ಇದ್ರು. ಸುಮಾರಾಗಿ 4000 ವರ್ಷಗಳ ಹಿಂದೆ ಜನ ವಾಸ ಮಾಡ್ತಾ ಇದ್ರು ಅಂತ ಹೇಳಿ 1965 ಇಸ್ವಿಯಲ್ಲಿ ಸಂಶೋಧಕರಾಗಿರ್ತಕ್ಕಂತಹ MS ನಾಗರಾಜರಾವ್ ಅವರು ಇಲ್ಲಿ ಉತ್ಖನನ ಮಾಡಿದ್ರು. ಅವ್ರು ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿಯೇ ಪ್ರಪ್ರಥಮವಾಗಿ ಕಬ್ಬಿಣದ ಆಯುಧಗಳನ್ನ ಬಳಸಿರ್ತಕ್ಕಂಥ ಮಾನವರು ಇಲ್ಲಿ ವಾಸ ಮಾಡಿದ್ರು ಅಂದ್ರೆ ನಮಗೆ ಮತ್ತಷ್ಟು ಕುತೂಹಲ ಕೆಳಿಸ್ತದೆ. ಈಗೂ ಸಹಿತ ಅಲ್ಲಿ ಒಂದು ಕಲ್ಲಿನ ಆಯುಧಗಳು, ಸತ್ತು ಹೋಗಿರ್ತಕ್ಕಂತಹ ಪ್ರಾಣಿ ಎಲುಬುಗಳು, ಮಡಿಕೆಗಳು ದೊರೀತವೆ. ಆದರೆ ಅದು ಸಂರಕ್ಷಣೆ ಆಗಿಲ್ಲ. ಈಗ ನಾವು ಕೆಳಗೆ ಹೋಗ್ತಾ ಇದ್ದೀವಿ ಇಳ್ಕೊಂಡು ಆ ಪ್ರದೇಶವನ್ನ ನೋಡ್ಲಿಕ್ಕೆ. ಬನ್ನಿ, ಊರಿಗೆ ನಿಧಾನವಾಗಿ ಹೋಗೋಣ. ಸ್ವಲ್ಪ ಮಾರ್ಗ ಇಲ್ಲಿ ಮೇಲ್ಗಡೆಗೆ ಒಂದು ಕಾರ್ ಬರ್ಲಿಕ್ಕೂ ಕೂಡ ವ್ಯವಸ್ಥೆ ಇದೆ. ನಾವು ಆ ಮಾರ್ಗದಲ್ಲಿ ಬರಲಿಲ್ಲ, ಒಂದು ಕನಕದಾಸರ ಮಾರ್ಗದಲ್ಲಿ ನಾವು ಬಂದ್ವಿ. ಇದು ಭೂತಪ್ಪ ಸ್ವಾಮಿಯ ದೇವಸ್ಥಾನ ಇದೇ ಆವರಣದಲ್ಲಿದೆ. ಇದಕ್ಕೂ ಕೂಡ ಅನೇಕ ಭಕ್ತರಿದ್ದಾರೆ ಭೂತಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ. ಹಾಗೆ ಬೆಟ್ಟ ಇಳಿತಾ ನೋಡಿದಾಗ ನೋಡಿ, ತುಂಗಭದ್ರಾ ನದಿ ಶಾಂತಯುತವಾಗಿ ಹರಿತಾ ಇದೆ. ವರ್ಷದ 12 ತಿಂಗಳು ಈ ಭಾಗದಲ್ಲಿ ಮಾತ್ರ ನದಿ ನೀರು ಹರಿತಾ ಇರುತ್ತದೆ. ಇದನ್ನ ಮನಗಂಡಂತಹ ಸುಮಾರು 4000 ವರ್ಷಗಳ ಹಿಂದೆ ಜನ ವಾಸ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಅದೇ ಪ್ರಾರಂಭದ ಕಾಲ, ನವಯುಗದ ಶಿಲಾಯುಗದ ಕಾಲ ಇಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಅನೇಕ ಸಂಶೋಧಕರು ದೃಢಪಡಿಸಿದ್ದಾರೆ. ಹೋಗ್ತಾ ಇದ್ದೀವಿ, ಹಾಗೆ ಇಳಿತಾ ಇದ್ದೀವಿ ನಾವು. ಇದು ಹಳ್ಳೂರಿನ ಹಾಳು ಕೋಟೆಯ ಭಾಗ. ಇದೇ ಭಾಗದಲ್ಲಿ ಇತಿಹಾಸ ಪೂರ್ವ ಕಾಲದ ಕೆಲವು ಕುರುಹುಗಳನ್ನು ತೋರಿಸ್ತೇನೆ. ಇದೇ ಭಾಗದಲ್ಲಿ ರಾಜ ಮಹಾರಾಜರು ಅಂತ ಹೇಳಿದರೆ ಬೆಳ್ಳಗುತ್ತಿಯ ಸಿಂಧರು, ಕಳುಚೂರಿಗಳು, ಚಾಳುಕ್ಯರು, ಹೊಯ್ಸಳರು, ಟಿಪ್ಪು ಸುಲ್ತಾನ್, ಹೀಗೆ ಅನೇಕ ರಾಜ ಮಹಾರಾಜರು ಇದೇ ಭಾಗದಲ್ಲಿ ಕೋಟೆಯನ್ನು ಕಟ್ಕೊಂಡು ಆಳ್ವಿಕೆಯನ್ನು ನಡೆಸಿದ್ರು. ಇಲ್ಲಿ ನೋಡಿ, ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಕೆಲವು ವಸ್ತುಗಳನ್ನ ಸಂಗ್ರಹ ಮಾಡಿದ್ದಾರೆ. ಇದು ದುಂಡಾದಂತಹ ಕಲ್ಲಿದೆ. ಈ ದುಂಡಾದಂತಹ ಕಲ್ಲನ್ನ ಅವತ್ತಿನ ದಿವಸ ಸೈನಿಕರನ್ನ ಆಯ್ಕೆ ಮಾಡುವಾಗ ಈ ದುಂಡಾದ ಕಲ್ಲುಗಳನ್ನ ಎತ್ತಿ ಒಗೆಯುವಂತಹ ಒಂದು ಶಕ್ತಿ ಪ್ರದರ್ಶನ ಮಾಡಿದಾಗ ಮಾತ್ರ ಅವರು ಆಯ್ಕೆ ಆಗ್ತಾ ಇದ್ರು. ಈ ಭಾಗದಲ್ಲಿ ಅನೇಕ ಮಡಿಕೆ ಚೂರುಗಳನ್ನು ನಾವು ನೋಡ್ತೀವಿ.
ನಾನು ಮುಂದೆ ಕೂಡ ತೋರಿಸ್ತೇನೆ ತಮಗೆ. ನೋಡಿ ಮಡಿಕೆ ಚೂರುಗಳು ಹೇಗೆ ಬಿದ್ದಿದೆ ಅಂತ. ಇಲ್ಲಿ ಕಲ್ಲಿನ ಆಯುಧಗಳನ್ನು ಸಹಿತ ಸಿಗ್ತವೆ. ಇದು ಸ್ವಲ್ಪ ಸಂರಕ್ಷಣೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ಬನ್ನಿ ಹಾಗೆ ಮೇಲೆ ಕಡೆಗೆ ಹೋಗೋಣ. ಎಲ್ಲವೂ ಸಹಿತ ಒಂದು ಇತಿಹಾಸ ಪೂರ್ವ ಕಾಲದ ನೆಲೆ. ಅಲ್ಲಲ್ಲಿ ಮಡಿಕೆ ಚೂರುಗಳು ಬಿದ್ದಿವೆ. ಮುಂದೆ ಹೋಗೋಣ, ಹಾಗೆ ನೋಡ್ತಾ ನೋಡ್ತಾ ಹೋಗೋಣ ಏನು ಸಿಗ್ತದೆ ಅಂತ ಹೇಳಿ. ಆದರೆ ನಾವು ಯಾವ ವಸ್ತುಗಳನ್ನು ಮುಟ್ಬಾರದು, ಯಾಕಂತ ಹೇಳಿದರೆ ಈ ಆಸ್ತಿ ನಮ್ಮ ಸರ್ಕಾರದ್ದು, ಈ ಸಂಸ್ಕೃತಿ ನಮ್ಮ ನಾಡಿಂದು. ಇದನ್ನು ಬೆಳೆಸಬೇಕು ಮತ್ತು ಉಳಿಸ್ಬೇಕು. ಹೀಗಾಗಿ ನೋಡೋಣ ಏನೇನು ಸಿಗ್ತದೆ ಅಂತ ತೋರಿಸ್ತೀನಿ ನಾನು ಇಲ್ಲಿಗೆ ನಿಮಗೆ. ಇಲ್ಲಿ ಕುರುಹುಗಳು ಏನಿವೆ ಅಂತ ಹೇಳಿ. ಇದು ನೋಡಿ ಇತಿಹಾಸ ಪೂರ್ವ ಕಾಲದ ನೆಲೆ. ಈ ಪದರಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಇಲ್ಲಿ ಮಡಿಕೆಗಳು ಈ ಪದರಿನಲ್ಲಿ ಸಿಕ್ಕಾಕೊಂಡಿವೆ. ನೋಡಿ ಮಡಿಕೆಯ ಚೂರುಗಳು ಎಷ್ಟು ಸೂಕ್ಷ್ಮವಾಗಿವೆ ತಾವು ಗಮನಿಸ್ಬೋದು. ಮಡಿಕೆಯ ಚೂರು ಇಲ್ಲಿ ಆಯುಧಗಳು ಸಹ ಸಿಗ್ತವೆ. ಬಹಳ ಇಲ್ಲಿ ನೋಡಿ ಮಡಿಕೆ ಚೂರುಗಳು ಹೇಗೆ ಬಿದ್ದಿದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಸುಮಾರಾಗಿ 4000 ವರ್ಷಗಳ ಹಿಂದೆ ಜನವಸತಿ ಇತ್ತು. ಇಲ್ಲಿ ನೋಡಿ ಇಲ್ಲೊಂದು ಕಲ್ಲು ಕಾಣಿಸ್ತದೆ ತಮಗೆ. ಈ ಕಲ್ಲನ್ನ ನಾವು ಥ್ರೋಯಿಂಗ್ ಸ್ಟೋನ್ಸ್ ಅಂತ ಕರಿತೀವಿ. ಈ ಬೇಟೆ ಆಡುವಾಗ ಪ್ರಾಣಿಗೆ ನಾವು ಈ ಕಲ್ಲಿಂದ ಹೊಡೆದು, ಆವತ್ತಿನ ಕಾಲದಲ್ಲಿ ಆದಿಮನವರು ಸಾಯಿಸಿದ ಮೇಲೆ ಅದನ್ನು ತಿಂತಾ ಇದ್ರು. ನೋಡಿ ಕಲ್ಲನ್ನು ನೋಡಬಹುದು. ಮಡಿಕೆ ಚೂರುಗಳು ನಯವಾಗಿ ನೋಡಿ ನೋಡಿ ಎಷ್ಟು ನಯವಾದಂತಹ ಮಡಿಕೆ ಇದೆ. ಹೀಗೆ ಅನೇಕ ಮಡಿಕೆ ಚೂರುಗಳು, ಶಿಲಾಯುಗದ ಆಯುಧಗಳು ಈ ಭಾಗದಲ್ಲಿ ಸಿಗ್ತವೆ. ಇಲ್ಲಿ ಅವರ ನಂತರ ವಾಸಿಸಿರ್ತಕ್ಕಂಥ ಜನ ಅಂದ್ರೆ ಈ ಸಾಂಸ್ಕೃತಿಕ ಕಡೆಯಿಂದ ಪ್ರಾಕೃತಿಕ ಕಡೆಯಿಂದ ಸಾಂಸ್ಕೃತಿಕ ಕಡೆ ಜನ ಬಂದಾಗ ಈ ವಸ್ತುಗಳನ್ನ ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಬಹುಶಃ ಒಳಕಲ್ಲಿ ಇರಬಹುದು ಅಥವಾ ಯಾವುದೇ ಒಂದು ವಾಹನದ ಗಾಲಿ ಇರಬಹುದೇನೋ ಆವತ್ತಿನ ಸಮಯದಲ್ಲಿ. ಇದು ಹಾಗೇ ಬಿದ್ದಿದೆ. ಇದು ಹಳೆಯ ಕಥೆಯನ್ನು ಹೇಳ್ತದೆ. ಇಂತಹ ಕಲ್ಲುಗಳು ಸಾವಿರಾರು ಕಲ್ಲುಗಳಿದೆ, ಮಡಿಕೆಗಳಿದೆ. ಇಲ್ಲಿ ನೋಡಿ ಮಡಿಕೆ ಚೂರು. ನಾವು ಇವತ್ತು ಇಟ್ಟಂಗಿನ ಬಳಸ್ತಾ ಇದ್ವಿ. ಇಂತಹ ಇಟ್ಟಿಗೆಗಳು ರಾಷ್ಟ್ರಕೂಟರ ಕಾಲದಲ್ಲಿ ಸಿಗ್ತಾ ಇತ್ತು. ನೋಡಿ ಹೇಗೆ, ನೋಡಿ ಎಷ್ಟು ಗಟ್ಟಿಯಾಗಿದೆ. ಸಾವಿರಾರು ವರ್ಷ ಆಗಿದೆ ಇಟ್ಟಿಗೆಗೆ. ಕಾಣಿಸ್ತದ? ಇದು ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಹಳ್ಳೂರು ಗ್ರಾಮದಲ್ಲಿದೆ. ಇದು ಇತಿಹಾಸ ಪೂರ್ವ ಕಾಲದ ನೆಲೆ ಅನ್ನಲಿಕ್ಕೆ ಅನೇಕ ಕುರುಹುಗಳು ಇಲ್ಲಿ ಬಿದ್ದಿದೆ. ಸಾವಿರಾರು ವರ್ಷಗಳ ಹಿಂದಿನ ಕಥೆ ನಾವು ಪಾಪ ಹೇಳ್ತೇವೆ. ನಾವು ಇದನ್ನ ಸಂರಕ್ಷಣೆ ಮಾಡಬೇಕು. ನೋಡಿ ಮಡಿಕೆಗಳು ಎಷ್ಟು ನಯವಾದಂತಹ ಮಡಿಕೆ ಚೂರುಗಳು ಬಿದ್ದಿದೆ. ಬನ್ನಿ ಮತ್ತೇನಾದರೂ ದೊರಿಬಹುದು ಅನ್ನುವಂತಹ ಆಸೆಯೊಂದಿಗೆ ತಮಗೆಲ್ಲರಿಗೂ ತೋರಿಸ್ಬೇಕು ನಾನು ಇವತ್ತು. ಯಾಕಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಎಷ್ಟು ಶ್ರೀಮಂತಿಕೆಯನ್ನು ಹೊಂದಿತ್ತು ಅನ್ನೋದನ್ನ ತಮ್ಮ ಮುಖಾಂತರ ಈ ಜಿಲ್ಲೆಯ ಹೆಮ್ಮೆಯ ಹಳ್ಳೂರಿನ ಕಥೆ ಹೇಳಕ್ ಹೋಗ್ತಾ ಇದ್ದೀನಿ ನಾನು. ನೋಡಿ ಎಲ್ಲಿಂದಲ್ಲೇ ಮಡಿಕೆ ಬಿದ್ದಿದೆ ಪಾಪ. ಅವತ್ತಿನ ಜನ ಈ ತುಂಗಭದ್ರಾ ನದಿಯಲ್ಲಿ ವಾಸ ಮಾಡಿ ಯಾಕೆ ಅಂತ್ಯ ಆಯಿತು, ಆ ಒಂದು ಜೀವಿಗಳ ಸಮೂಹ ಅಂತ ಗೊತ್ತಿಲ್ಲ. ಪ್ರಾಕೃತಿಕ ವಿಕೋಪ ಆಗ್ತಾ ಇರ್ತದೆ. ಹಾಗೇ ಒಂದು ಸಂತತಿ ಹೋಗ್ತಾ ಹೋಗ್ತಾ ನಮ್ಮ ಈ ಭೂಮಿಯ ಕೆಳಭಾಗದಲ್ಲಿ
ನಾವೇನು ವಿಜ್ಞಾನ ಅಂತೀವಲ್ಲ, ವಿಜ್ಞಾನಕ್ಕೂ ಮಿಗಿಲಾದಂತಹ ಸಂಶೋಧನೆಗಳು ಈ ಭೂಮಿಯ ಆಳದಲ್ಲಿವೆ. ಹಾಗೆ ಮೇಲೆ ಹೋಗ್ತಾ 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 ಆ ಜನ ನಶಿಸಿ ಹೋಗ್ತದೆ, ಮತ್ತೆ ಅದು ಮಣ್ಣೊಳಗೆ ಹೋಗ್ತದೆ, ಮತ್ತೆ ನಾವು ಹೊಸ ಸಂಶೋಧನೆ ಮಾಡ್ತೀವಿ. ಮಣ್ಣಿನ ಒಳಗಡೆಗೆ ಅನೇಕ ವರ್ಷಗಳ, ಸಾವಿರಾರು ಲಕ್ಷ ವರ್ಷಗಳ ಇತಿಹಾಸ ಹೇಳ್ತಕ್ಕಂತಹ ಕುರುಗಳು ಇವೆ. ಬನ್ನಿ ನೋಡೋಣ. ಇದು ನೋಡ್ತಕ್ಕಂಥದ್ದು ತುಂಗಭದ್ರಾ ನದಿ. ಅಂದ್ರೆ ನಾಗರಿಕತೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ದಡದ ಮೇಲೆ. ಇದು ಎಡಭಾಗದಲ್ಲಿದೆ, ತುಂಗಭದ್ರಾ ಎಡಭಾಗದಲ್ಲಿದೆ ನೋಡ್ತೀರಿ. ಇದೇ ಒಂದು ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾಗರಿಕತೆ ಆರಂಭ ಆಗಿರ್ತಕ್ಕಂಥದ್ದು 1965ರಲ್ಲಿ. ಈ ಭಾಗದಲ್ಲಿ MS ನಾಗರಾಜ್ ರಾವ್ ಅಂತಕ್ಕಂತಹ ಸಂಶೋಧಕರು ಸಂಶೋಧನೆಯನ್ನು ಮಾಡ್ತಾರೆ. ಇಲ್ಲಿ ಈ ದಕ್ಷಿಣ ಭಾರತದಲ್ಲಿಯೇ ಪ್ರಥಮವಾಗಿ ಕಬ್ಬಿಣದ ಆಯುಧವನ್ನು ಬಳಸಿದ್ರು. ಆ ಪರಂಪರೆ, ಆ ಜನದ ಸಮೂಹ ಇಲ್ಲಿತ್ತು ಅಂತ ಹೇಳಿದ್ರು. ಇದೇ ಭಾಗದಲ್ಲಿ ಸಂಶೋಧನೆ ಮಾಡಿದ್ರು, ದೃಢಪಡಿಸಿದ್ರು. ಅಂತಹ ನೆಲೆ ಇದು. ಎಲ್ಲಿಂದಲೇ ನೋಡಿದರೆ ಗಡಿಗೆ ಚೂರು ಆಯುಧಗಳು ಸಹ ಸಿಗ್ತವೆ, ಮಣ್ಣಿನ ಒಳಗಡೆಗೆ ಶಿಲಾಯುಧಗಳು. ಈ ಹಿಂದೆ ಅನೇಕ ಜನಕ್ಕೆ ದೊರೆತಿವೆ. ಅವರು ಒಂದು ವಸ್ತು ಸಂಗ್ರಹಾಲಯಕ್ಕೆ ಕೊಟ್ಟಿದ್ದಾರೆ. ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮುಗ್ಧ ಜನ ಎಲ್ಲಿಂದಲೇ ನೋಡಿದ್ರು ಕೂಡ ಆ ಒಂದು ಕುರುಹುಗಳು ಸಿಗ್ತವೆ ಇಲ್ಲಿ. ತಾವೆಲ್ಲರೂ ಕೂಡ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಇನ್ನಷ್ಟು ಮತ್ತಷ್ಟು ಪ್ರೋತ್ಸಾಹಿಸಬೇಕು. ನಮ್ಮ ಉತ್ತರ ಕರ್ನಾಟಕದ ಇತಿಹಾಸವನ್ನ ಎಳೆ ಎಳೆಯಾಗಿ ಬಿಚ್ಚಿಕೊಡ್ತಕ್ಕಂಥ ಈ ನಮ್ಮ ಉತ್ತರ ಕರ್ನಾಟಕ ಇತಿಹಾಸ ಯೂಟ್ಯೂಬ್ ತಾವು ಸಬ್ಸ್ಕ್ರೈಬ್ ಆಗ್ಬೇಕಂತ ಹೇಳಿ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.